ಬಿಬಿಕೆ 10 ಬಿಗ್ ಬಾಸ್ ಶೋಗೆ ಕಿರಿಕ್ ಕೀರ್ತಿ, ಜಾಹ್ನವಿ ಎಂಟ್ರಿ, ಬಾಣಿದಂತೆ ಬಂದ ಪ್ರಶ್ನೆಗಳಿಗೆ ಸ್ಪರ್ಧಿಗಳು ತಂಡ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಫೈನಾಲಿಸ್ಟ್. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಫಿನಾಲೆಗೆ ಇನ್ನೂ 5 ದಿನಗಳು ಮಾತ್ರ ಬಾಕಿ ಇವೆ. ಈ ಮಧ್ಯೆ ಬಿಗ್ ಬಾಸ್ ಮನೆಯೊಳಗೆ ಕಿರಿಕ್ ಕೀರ್ತಿ ಮತ್ತು ಜಾಹ್ನವಿ ಎಂಟ್ರಿ ಕೊಟ್ಟಿದ್ದಾರೆ. ಇವರಿಬ್ಬರು ಮನೆಯೊಳಗೆ ಇರುವ 6 ಜನ ಫೈನಲಿಸ್ಟ್ಗಳಿಗೆ ಸಾಕಷ್ಟು ನೇರಾನೇರ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದಕ್ಕೆ ಸ್ಪರ್ಧಿಗಳ ರಿಯಾಕ್ಷನ್ ಹೇಗಿತ್ತು? ಈ ಸ್ಟೋರಿ ನೋಡಿ. ಹೈಲೈಟ್ಸ್. ಬಿಗ್ ಬಾಸ್ ಕನ್ನಡ ಸೀಸನ್ 10 ಫಿನಾಲೆಗೆ ದಿನಗಣನೆ ಆರಂಭ. ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟ ಕಿರಿಕ್ ಕೀರ್ತಿ ಮತ್ತು ಜಾಹ್ನವಿ. ಫಿನಾಲೆ ತಲುಪಿರುವ 6 ಮಂದಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ ಕೀರ್ತಿ, ಜಾಹ್ನವಿ. ಬಿಗ್ ಬಾಸ್ ಮನೆಯಲ್ಲಿ ಈಗ 6 ಮಂದಿ ಫೈನಲಿಸ್ಟ್ ಇದ್ದಾರೆ. ಇವರಲ್ಲಿ ಯಾರು ವಿಜೇತರಾಗ್ತಾರೆ? ಯಾರಿಗೆ ಬಿಗ್ ಬಾಸ್ ವಿನ್ನರ್ ಟ್ರೋಫಿ ಸಿಗಲಿದೆ ಎಂಬುದು ಸದ್ಯದ ಕಾತರ. ಅದು ಒತ್ತಟ್ಟಿಗಿರಲಿ. ಈಗ ಬಿಗ್ ಬಾಸ್ ಮನೆಗೆ ಕಿರಿಕ್ ಕೀರ್ತಿ ಮತ್ತು ಜಾಹ್ನವಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಸ್ಪರ್ಧಿಗಳ ಮೇಲೆ ಪ್ರಶ್ನೆಗಳ ಬಾಣಗಳನ್ನು ಎಸೆದಿದ್ದಾರೆ. ಏನೇನ್ ಪ್ರಶ್ನೆಗಳನ್ನು ಕೇಳಿದ್ದಾರೆ? ನಮ್ರತಾ ಎಲಿಮಿನೇಟ್ ಆಗಿರುವುದರಿಂದ ಬಿಗ್ ಬಾಸ್ ಮನೆ ಇನ್ನಷ್ಟು ಖಾಲಿಯಾಗಿದೆ. ಇರುವ 6 ಸದಸ್ಯರ ನಡುವಿನ ಬಿರುಸಿನ ಸ್ಪರ್ಧೆ ಜೋರಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಕೊನೆಯ ವಾರ ಹೇಗಿರುತ್ತದೆ ಎಂಬ ಕುತೂಹಲ ಅಸಂಖ್ಯಾತ ಪ್ರೇಕ್ಷಕರ ಮನದಲ್ಲಿ ಇದೆ. ಸದ್ಯ ಜಿಯೋ ಸಿನಿಮಾ ಬಿಡುಗಡೆ ಮಾಡಿರುವ ಈ ಪ್ರೋಮೋದಲ್ಲಿ ಕಿರಿಕ್ ಕೀರ್ತಿ ಮತ್ತು ಜಾಹ್ನವಿ ಅವರು ಸ್ಪರ್ಧಿಗಳ ಮೇಲೆ ಪ್ರಶ್ನೆಗಳ ದಾಳಿ ನಡೆಸಿದ್ದಾರೆ. ವಿನಯ್ಗೆ ಡೈರೆಕ್ಟ್ ಹಿಟ್. ಕಿರಿಕ್ ಕೀರ್ತಿ ಮತ್ತು ಜಾಹ್ನವಿ ಅವರ ಎದುರಿಗೆ ಮನೆಯ 6 ಸದಸ್ಯರು ಸಾಲಾಗಿ ಕೂತಿದ್ದಾರೆ. ಕಿರಿಕ್ ಕೀರ್ತಿ ಮತ್ತು ಜಾಹ್ನವಿ ಒಂದೊಂದಾಗಿ ಪ್ರಶ್ನೆಗಳ ಬಾಣವನ್ನು ಒಬ್ಬೊಬ್ಬ ಸ್ಪರ್ಧಿಯ ಮೇಲೂ ಗುರಿಯಿಟ್ಟು ಎಸೆಯುತ್ತಿದ್ದ ಹಾಗೆ ಅವರ ಮುಖದ ಬಣ್ಣ ಭಾವ ಬದಲಾಗಿದೆ. ವಿನಯ್, ನಿಮಗೆ ಜೈ ಜೈ ಎನ್ನುವವರೆಲ್ಲ ಹೊರಗಡೆ ಇದ್ದಾರೆ. ಯಾಕೆ, ಏನಾಯ್ತು ಎಂದು ಕಿರಿಕ್ ಕೀರ್ತಿ ಅವರು ಕೇಳಿದ್ದಾರೆ. ಜೊತೆಗೆ ಕಾರ್ತಿಕ್ಗೆ ಮಡಕೆ ಒಡೆದು ಅವರಿಲ್ಲದೆ ನಾನು ಜೀರೋ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರಿ. ಪ್ರೂವ್ ಮಾಡಿದ್ರಾ ಎಂದು ಕೀರ್ತಿ ಪ್ರಶ್ನೆ ಮಾಡಿದ್ದಾರೆ. ಸಂಗೀತಾಗೆ ಜಾಹ್ನವಿ ಪ್ರಶ್ನೆ. ಸಂಗೀತಾ ಅವರೇ, ಪ್ರತಾಪ್ಗೆ ಇರುವ ಜನಬೆಂಬಲ ನೋಡಿ ನೀವು ಪ್ರತು ತಮ್ಮ ಅಂತ ಬಾಂಡಿಂಗ್ ಕ್ರಿಯೇಟ್ ಮಾಡಿದ್ರಾ? ಇದು ಸ್ಟ್ರಾಟಜಿನಾ ಎಂದು ಜಾಹ್ನವಿ ಕೇಳಿದ್ರು. ಅದಕ್ಕೆ ಉತ್ತರಿಸಿದ ಸಂಗೀತಾ, ನಾನು ಯಾವ ಸ್ಟ್ರಾಟಜಿಯನ್ನು ಇಟ್ಟುಕೊಂಡು ಬಂದಿಲ್ಲ ಎಂದರು. ಈ ಪ್ರಶ್ನೆಗಳು ಕೇವಲ ಉದಾಹರಣೆಗಳಷ್ಟೇ. ಇಂಥ ಇನ್ನೂ 10 ಹಲವು ನೇರ ಹರಿತ ಪ್ರಶ್ನೆಗಳು ಬಿಗ್ ಬಾಸ್ ಟಾಪ್ 6 ಸ್ಪರ್ಧಿಗಳ ಮುಖಕ್ಕೆ ರಾಚಿವೆ. ಅದಕ್ಕೆ ಅವರು ಯಾವ ರೀತಿ ಉತ್ತರಿಸುತ್ತಾರೆ, ತಮ್ಮನ್ನು ತಾವು ಹೇಗೆ ಸಮರ್ಥಿಸಿಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕು. ಕಿರಿಕ್ ಕೀರ್ತಿ ಬಗ್ಗೆ ಹೇಳುವುದಾದರೆ, ವಿದ್ಯುನ್ಮಾನ ಮಾಧ್ಯಮದಲ್ಲಿ ಪತ್ರಕರ್ತರಾಗಿದ್ದ ಕಿರಿಕ್ ಕೀರ್ತಿ ಬಿಗ್ ಬಾಸ್ ಕನ್ನಡ ಸೀಸನ್ 4ರ ಸ್ಪರ್ಧಿಯಾಗಿದ್ದರು. ಆ ಶೋನಲ್ಲಿ ಫಿನಾಲೆವರೆಗೂ ಬಂದಿದ್ದ ಅವರು ರನ್ನರ್ ಅಪ್ ಪಟ್ಟಕ್ಕೆ ತೃಪ್ತಿಪಟ್ಟುಕೊಳ್ಳಬೇಕಾಯಿತು. ಜಾಹ್ನವಿ ಅವರು ಖಾಸಗಿ ಸುದ್ದಿವಾಹಿಗಳಲ್ಲಿ ವಾರ್ತಾವಾಚಿಕೆಯಾಗಿದ್ದ ಜಾಹ್ನವಿ ಅವರು ಆನಂತರ ಕಲರ್ ಕನ್ನಡ ವಾಹಿನಿಯ ಗಿಚ್ಚಿ ಗಿಲಿ ಗಿಲಿ ನನ್ನಮ್ಮ ಸೂಪರ್ ಸ್ಟಾರ್ ತರದ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡರು. ಸದ್ಯ ಅವರು ಸಿನಿಮಾರಂಗಕ್ಕೂ ಕಾಲಿಟ್ಟಿದ್ದು ನಾಯಕಿಯಾಗಿ ನಟಿಸುತ್ತಿದ್ದಾರೆ.